ಬೆಂಗಳೂರು ದಕ್ಷಿಣ ತಾಲೂಕು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ರಾಮವಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ BH ಪ್ರಭು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 33 ಸದಸ್ಯರಿದ್ದು ಎಲ್ಲರನ್ನೂ ಒಮ್ಮತವಾಗಿ BH ಪ್ರಭು ಅವರನ್ನು ಆಯ್ಕೆ ಮಾಡಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ BH ಪ್ರಭು ಅವರು ಯಶವಂತಪುರ ಕ್ಷೇತ್ರದ ಶಾಸಕರಾದ ST ಸೋಮಶೇಖರ್ ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳ ಆಶೀರ್ವಾದದಿಂದ ಅಧ್ಯಕ್ಷನಾಗಿದ್ದೇನೆ ಮತ್ತು ಗ್ರಾಮ ಪಂಚಾಯಿತಿಯ ಮೂಲಭೂತ ಸೌಕರ್ಯಗಳಾದ ನೀರು ಮತ್ತು ಸ್ವಚ್ಛತೆಗೆ ಹೆಚ್ಚು ಒತ್ತು ನೀಡುತ್ತೇನೆ ಎಂದರು. ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಗೌರಮ್ಮ ಕೃಷ್ಣಪ್ಪ, ಮಾಜಿ ಅಧ್ಯಕ್ಷರಾದ ವಿ ವೇಣುಗೋಪಾಲ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದರು. ಇವತ್ತು ಏನು ನಮ್ಮ ST ಸೋಮಶೇಖರ್ ಸಾಹೇಬರು ಮತ್ತು ನಮ್ಮ ಸದಸ್ಯರುಗಳು ಎಲ್ಲರ ಆಶೀರ್ವಾದದಲ್ಲಿ ನಾನು ಇವತ್ತು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಏನು ನಮ್ಮ ಪಂಚಾಯಿತಿ ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಮತ್ತು ನೀರಿನ ಸಮಸ್ಯೆ ಏನೇನಿದೆ ಎಲ್ಲನೂ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನಾನು ಫಸ್ಟು ಆದ್ಯತೆ ಸ್ವಚ್ಛತೆ ಮತ್ತು ನೀರಿಗೆ ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಿರೋಧವಾಗಿ ಆಯ್ಕೆ ಮಾಡಿ ಎಲೆಕ್ಷನ್ ಮೆಂಬರು 33 ಜನ ಮೆಂಬರು. 33 ಜನ ಮೆಂಬರಲ್ಲಿ ಯಾರೂ ನಾಮಿನೇಷನ್ ಹಾಕಿರಲಿಲ್ಲ, ನಾನು ಒಬ್ಬನೇ ಮಾಡಿದ್ದು. ಹಂಗಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು. ಮೇಡಮ್, ಎಲ್ಲ ಸದಸ್ಯರುಗಳಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯನ ಕೋರ್ತೀನಿ. ಯಾಕೆಂದರೆ ಎಲ್ಲರೂ ನನಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟು ಒಬ್ಬರೂ ನಾಮಿನೇಷನ್ ಮಾಡಿದ್ರೇ ಇನಾಮಿನೇಟ್ ಆಗಿ ನೀನು ನಮ್ಮ ಪಂಚಾಯತಿ ಕೆಲಸ ಮಾಡಬೇಕು ಅಂತೇಳಿ ಒಮ್ಮತವಾಗಿ ಆಯ್ಕೆ ಮಾಡಿದ್ದಾರೆ. ಸರ್, ಪಂಚಾಯಿತಿಗಳು ಏನು ಈಗ ಸಮಸ್ಯೆಗಳು ಪಂಚಾಯತಿನಲ್ಲಿ ಸುಮಾರು ಇದ್ದಾವೆ ಸರ್. ಅಧ್ಯಕ್ಷರಾಗ್ತಾರೆ, ಅಧ್ಯಕ್ಷರಾಗಿ ಅವಧಿ ಇನ್ನು ಮುಗ್ದೇ ಇರಲ್ಲ, ಅಷ್ಟರಲ್ಲಾಗಲೇ ಇಳಿತಾರೆ. ಹಂಗಾಗಿ ಇಲ್ಲಿನ ಸಮಸ್ಯೆಗಳು ಅವರು ಏನು ಚೇರಲ್ಲಿ ಕುತ್ಕೊಂಡು ಸಮಸ್ಯೆಗಳು ಕ್ಲಿಯರ್ ಮಾಡೋ ಅಷ್ಟರಲ್ಲಿ ಮತ್ತೆ ಅಧಿಕಾರದಿಂದ ಇಳಿಯುವಂಥದ್ದು ಇರುತ್ತೆ. ಆ ರೀತಿ ಯಾವ್ಯಾವ ಸಮಸ್ಯೆಗಳಿಗೆ ಒತ್ತು ಕೊಡಬೇಕು ಅಂತ ಮೇಡಮ್, ಆ ಥರ ಇಳಿಯೋದು ಹತ್ತೋದು ಅದು ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಆದರೆ ನಮ್ಮ ಪಂಚಾಯತಿಲಿ ಆ ಥರದ್ದು ಡೆವಲಪ್ಮೆಂಟ್ ವರ್ಕು ಆ ಥರ ಕುಂಠಿತ ಯಾವುದೂ ಆಗಿಲ್ಲ. ಎಲ್ಲನೂ ಮಾಡ್ತಾ ಇದ್ದೀವಿ. ಈಗ ಯಾರು ಅಧ್ಯಕ್ಷರು ಇರ್ತಾರೆ, ಅವರು ಅವಧಿಲಿ ಏನು ಬರ್ತದೆ ಕೆಲಸ ಅದು ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬರೋ ಅಧ್ಯಕ್ಷರು ಮಾಡ್ತಾರೆ.
ಅಷ್ಟೇ. ಆ ಥರ ಅದು ಅಭಿವೃದ್ಧಿಲಿ ಯಾವುದೂ ಕುಂಠಿತ ಆಗಿಲ್ಲ ನಮ್ಮ ಪಂಚಾಯತಿ. ಈಗೇನು ಮುಂಬರುವ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರುತ್ತೆ, ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆಗಳು. ಏನು ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಒಂದು ಅಭ್ಯರ್ಥಿಯನ್ನು ಕೊಡ್ತಾರೆ, ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಅವ್ರನ್ನ ಗೆಲ್ಸ್ಕೊಂಬರೋಕೆ ಏನೇನು ನಾವು ತಂತ್ರಗಾರಿಕೆ ಮಾಡಬೇಕು ಅದನ್ನೆಲ್ಲ ಮಾಡಿ ಗೆಲ್ಸ್ಕೊಂಬರ್ತೀವಿ ಆಕೆ ಅಭ್ಯರ್ಥಿನ. ಯಾಕಂತಂದರೆ ಪಾರ್ಟಿ ಸಂಬಂಧನೇ ಇಲ್ಲ. ಇಲ್ಲೇನಿದ್ರು ಎಸ್ ಟಿ ಸೋಮಶೇಖರ್ ಅಭಿಮಾನಿಗಳು, ಎಸ್ ಟಿ ಸೋಮಶೇಖರ್ ಮತಗಳು ಅಷ್ಟೇ ಇರೋಂಥದ್ದು. ಎಸ್ ಟಿ ಸೋಮಶೇಖರ್ ಸಾಹೇಬರು ಯಾರನ್ನ ಆಯ್ಕೆ ಮಾಡ್ತಾರೆ ಅವರೇ ಗೆಲ್ಲೋದು. ಇಲ್ಲಿ ಪಕ್ಷ ಏನಿಲ್ಲ, ಪಕ್ಷ ಯಾವುದೇ ಸೋಮಶೇಖರ್ ಸಾಹೇಬ್ರದೇ ಓಟಿರೋದು. ಅವ್ರಿಗೆ ಯಾವುದೇ ಅವ್ರು ಕ್ಯಾಂಡಿಡೇಟ್ ಕೊಡ್ತಾರೆ ಅವರೇ ಗೆಲ್ಲೋದು. ಇಲ್ಲಿ ಪಕ್ಷದಿಂದ ಏನು ಇದಿಲ್ಲ, ಪ್ರಯೋಜನ ಇಲ್ಲ. ಸೋಮಶೇಖರ್ ಸಾಹೇಬ್ರದ್ದು ಏನು ಓಟ್ ಐತೆ ಅವ್ರದ್ದೇ ಓಟು, ಅವ್ರದ್ದೇ ಅಭ್ಯರ್ಥಿ ಗೆಲ್ಲೋದು. ಓಕೆ ಸರ್, ಥ್ಯಾಂಕ್ ಯು.